ಮಾಡ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಎಲ್ಲ ಸೇರಿ ಕ್ಯೂ, ಮತ್ತೆ ನಾವು ಇನ್ನೊಂದು ಮಾಡ್ ಕ್ಯೂನ ಯೂಸ್ ಮಾಡ್ಕೋಬಾರ್ದು. ವಿ ಹ್ಯಾವ್ ಅಲ್ಲಿ ಇಸ್ ಈಕ್ವಲ್ ಕೂಡ ಕೊಟ್ಟಿರ್ತಕ್ಕಂಥದ್ದು, ಇಸ್ ಈಕ್ವಲ್ ಕೂಡ ಸೇರಿಸ್ಕೊಂಡ್ರೆ ನಮಗೆ ಫಸ್ಟ್ ಆಪ್ಷನ್ ಬರ್ಲಿಕ್ಕಿದೆ ಇಲ್ಲಿ, ಆಗ್ಬೋದಾ? ಅಲ್ಲಿಗೆ ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೋಲ್ ಮಾಡ್ ಅಂತಿರೋದು ಸ್ಮಾಲ್ ವ್ಯಾಲ್ಯೂ ಕಂಪೇರ್ ಟು ಮಾಡ್ಯುಲಸ್ ಆಫ್ ಎ ಫಂಕ್ಷನ್, ಅದು ಇನ್ಈಕ್ವಾಲಿಟಿ ಸಿಂಬಲ್ಸ್ ಎರಡೂ ಕೊಟ್ಟಿರೋದ್ರಿಂದ ಅವರು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬಾರ್ದಲ್ಲಿ. ಪ್ರಾಬ್ಲಮ್ ನಂಬರ್ 56ಗೆ ನಮಗೆ ಆನ್ಸರ್ ಫಸ್ಟ್ ಆಪ್ಷನಲ್ಲೇ ಸಿಗ್ತದೆ. ಎಸ್, ಪ್ರಾಬ್ಲಮ್ ನಂಬರ್ 57, ಇಟ್ ಈಸ್ ಸಮ್ವಾಟ್ ಈಸಿಯೆಸ್ಟ್ ಪ್ರಾಬ್ಲಮ್. ಅಲ್ಲಿಗೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಇದೆ ಇಲ್ಲಿ, ಆದರೆ 2x ಎಕ್ಸ್ಟ್ರಾ ಇದೆ. ಡೋಂಟ್ ವರಿ, ಆ 2ನ ಡಿವೈಡ್ ಮಾಡ್ಕೊಂಡ್ಬಿಡೋಣ. 5/6 ಇಂಟಿಗ್ರೇಷನ್ ಕೂಡ ಮಾಡಾಕ್ತಾ ಇದ್ದೀನಿ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ tan x? ಸೀಕೆಂಟ್ ಎಕ್ಸ್, ಬಟ್ 2x ಇಸ್ ದೇರ್. ಅದಕ್ಕೋಸ್ಕರ ನಾವಿಲ್ಲಿ ಆಚೆ ಕಡೆ ಹಾಫಿಂದ ಡಿವೈಡ್ ಮಾಡೋ ಪರಿಸ್ಥಿತಿ ಬಂತು ನಮಗೆ, ಆಗ್ಬೋದಾ? ಅಲ್ಲಿಗೆ ಹಾಫ್ ಆಚೆ ಇಲ್ಲೇ ಇದು ಸೀಕೆಂಟ್ 60 ಮೈನಸ್ ಸೀಕೆಂಟ್ 0 ಆಗುತ್ತೆ. ಹಾಫ್ ಆಚೆ 60 ಹೆಂಗೆ ಬಂತು ಸರ್? ಯಾವ ಗೂಬೆ ಕೂಡ 5/6ನ 60 ಅನ್ಕೋಬಾರ್ದು. 5/6 30, ಮತ್ತೆ ನೀವು ಬರೆದಿದ್ರಲ್ಲ ಸರ್ 2 ಇದೆ, 30 × 2 60 ಆಗುತ್ತೆ. ಸೀಕೆಂಟ್ 62, ಸೀಕೆಂಟ್ 0 1 ಆಗುತ್ತೆ. 2 - 1 1/2. 1/2 ಇಸ್ ದ ಫೈನಲ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 57. ಅವನು ನಮ್ಗೆ ಕೊಟ್ಟಿಲ್ಲ, 1/2 ಅಂತ ಕೊಟ್ಟಿಲ್ಲ, ಇದನ್ನ 2 to the power of -1 ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ಏನು ತೊಂದರೆ ಇಲ್ಲ, ಬರ್ಕೋಬೋದು. ಎಸ್, 58 ಪ್ರಾಬ್ಲಮ್. e ಪವರ್ ರೂಟ್ ಎಕ್ಸ್ಗೆ ಡಿವೈಡ್ ಅಂಡ್ ಮಲ್ಟಿಪ್ಲೈಡ್ ಬೈ ರೂಟ್ ಎಕ್ಸ್ ಮಾಡಿದ್ದೀವಿ. ದ ಸೇಮ್ ವರ್ಕಿಂಗ್ ರೂಲ್ ಈಸ್ ಫಾಲೋಸ್ ಫಾರ್ ಸೈನ್ ರೂಟ್ ಎಕ್ಸ್ ಆಲ್ಸೋ. ಸೈನ್ ರೂಟ್ ಎಕ್ಸ್ ಕಾಸ್ ರೂಟ್ ಎಕ್ಸ್ ಅಂತ ಕೊಟ್ಟರು ಹೀಗೆ ಮಾಡಬೇಕು. ಈಗ ಇಲ್ಲಿ ರೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತೆಗೆದುಕೊಳ್ತೇನೆ. 1/√x dx ಇಸ್ ಈಕ್ವಲ್ಸ್ ಟು 2dt ಬರುತ್ತೆ ನೋಡಿ, 2 ಎಕ್ಸ್ಟ್ರಾ ಬರುತ್ತೆ. ಲಿಮಿಟ್ಸ್ ಯುವರ್ ಚಾಯ್ಸ್. ಹೊಸ ಲಿಮಿಟ್ಸ್ ಕಂಡುಹಿಡ್ಕೊಳ್ತೇವೆ ಸರ್ ಅಂದರೆ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಲಾಸ್ಟಲ್ಲಿ. ಇಫ್ ಯು ರಿಟೈನ್ ದ ಸೇಮ್ ಲಿಮಿಟ್ಸ್ 1 to 4, you should come back t value. If you want to change the new limits, you should not substitute the value of t at the end of final answer. ನೆನಪಿರುತ್ತೆ ಅಂತ ಕಾಣುತ್ತೆ. ನಾವು ಟಿ ವ್ಯಾಲ್ಯೂ ಯಾವಾಗ ವಾಪಸ್ ಕೊಡಬೇಕು? ಎಕ್ಸಲ್ಲಿ ಎಕ್ಸ್ ಲಿಮಿಟ್ಸ್ ಚೇಂಜ್ ಮಾಡದೇ ಇದ್ರೆ ಎಕ್ಸ್ ಲಿಮಿಟ್ಸಲ್ಲೇ ಇದ್ದರೆ, ಮತ್ತು ಟಿ ಕನ್ವರ್ಟ್ ಮಾಡಾಕ್ಬಿಟ್ರೆ ಟಿ ಹಂಗೆ ಇಟ್ಕೋಬೇಕು. ಯಾವುದೋ ಒಂದು ಮಾಡೋಣ, ಒಂದೊಂದು ಪ್ರಾಬ್ಲಮ್ ಒಂದೊಂದು ಮಾಡ್ತಿದ್ರೆ ಸರ್ ಅಂತ ಫೀಲ್ ಆಗಬೇಡಿ, ನಿಮ್ಗೆ ಯಾವ್ದು ಬೇಕಾದ್ ಮಾಡ್ಕೊಳ್ಳಿ. ಎಸ್, if you take x is equal to 1, root 1 1, if you take x is equal to 4, 2 ಆಯಿತು. ಆಗ e ಪವರ್ ರೂಟ್ ಎಕ್ಸ್ ಎಲ್ಲ ಸೇರಿ ಟಿ ಆಯಿತು. ಆಮೇಲೆ ನೋಡಿ ಈ ರೂಟ್ ಎಕ್ಸ್ ಕೂಡ ಟಿ ಆಗಿದೆ. ಆಮೇಲೆ ಇಷ್ಟು ಸೇರಿ ಯಾವುದು ಏನು ಇದ್ರಲ್ಲಿ ಬಂದಿದೆ ಅದು 2 × dt ಆಯಿತು. ನಾವು ಐ ಆಮ್ ಗೋಯಿಂಗ್ ಥ್ರೂ ಶಾರ್ಟ್ಕಟ್ ಮೆಥಡ್. ದಿಸ್ ಈಸ್ ಆಲ್ಜಿಬ್ರೈಕ್ ಫಂಕ್ಷನ್, ದಿಸ್ ಈಸ್ ವಿ. ಇದು ಎಕ್ಸ್ ಇ ಪವರ್ ಎಕ್ಸ್ ಇದ್ದಂಗೆ ಲೆಕ್ಕಾಚಾರ ಇದು. ಬೇಕಾದ್ರೆ ನಾವು ಎಕ್ಸ್ ಇ ಪವರ್ ಎಕ್ಸ್ಗೆ ಕನ್ವರ್ಟ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಯು ಇಂಟಿಗ್ರಲ್ ಆಫ್ ವಿ ಮೈನಸ್ ಯು ಡ್ಯಾಶ್ ಡಬಲ್ ಇಂಟಿಗ್ರಲ್ ಆಫ್ ವಿ ಪ್ಲಸ್ ಯು ಡಬಲ್ ಡ್ಯಾಶ್ ಟ್ರಿಬಲ್ ಇಂಟಿಗ್ರೇಷನ್ ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಇಂದ ನಾವು ಆನ್ಸರ್ ಮಾಡ್ಲಿಕ್ಕೆ ಹೋಗೋಣ. ವಾಟ್ ಈಸ್ ಮೆಂಟ್ ಬೈ ಯು ಟಿ? ವಾಟ್ ಈಸ್ ಮೆಂಟ್ ಬೈ ಇ ಪವರ್ ಇಂಟಿಗ್ರೇಷನ್? ಇ ಪವರ್ ಟಿನೇ ಬರುತ್ತೆ. ಹೈಲೈಟಲ್ಲಿ ಈ ಲಾಸ್ಟಲ್ಲಿ ಬರೋದು. ಆಮೇಲೆ ನೆಕ್ಸ್ಟು ಇಂಟು ಬರೋದು. ನೆಕ್ಸ್ಟ್ ಮೈನಸ್ ಟಿ ಡಿಫ್ರೆನ್ಷಿಯೇಷನ್ 1 ಬರುತ್ತೆ, ಇ ಪವರ್ ಟಿ. ಅಲ್ಲಿಗೆ ಪ್ರಾಬ್ಲಮ್ ನಿಂತೋಯ್ತು. ಯಾಕೆ? ಮತ್ತೆ ಮಾಡೋಕ್ಕೆ ಹೋದಾಗ ಡಿಫ್ರೆನ್ಷಿಯೇಷನ್ ಆಫ್ 1 0 ಬರುತ್ತೆ, ಆಗ್ಬೋದಾ? ವಾಟ್ ಆರ್ ದಿ ಲಿಮಿಟ್ಸ್ ಅಪ್ಲೈ ಮಾಡಬೇಕಾದ್ರೆ ಅದು ನಿಮಗೆ ಬಿಟ್ಟಿದ್ದು ನೋಡಿ. ಫಸ್ಟ್ ಲೋಯರ್ ಲಿಮಿಟ್ ಕೊಟ್ಬಿಡ್ತೀನಿ. ಇಲ್ಲಿ 2 times ಇ ಪವರ್ ಟಿ ಮೈನಸ್ ಇ ಪವರ್ 2 ಅಲ್ಲ ಇದು, ಎಸ್ ಇ ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್. ಇಷ್ಟು ನಮಗೆ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಕೊಡೋಣ. ಇ ಪವರ್ 1 ಮೈನಸ್ ಇ ಪವರ್ 1 0 ಆಗೋಯ್ತು ನೋಡ್ರಿ. ಅದು ಅದ್ಯಾಕೆ ಸರ್ ಇಲ್ಲಿ ಕೊಟ್ಟಿಲ್ಲ? ಎಲ್ಲಿ ಕೊಟ್ಟಿಲ್ಲ? ಇಲ್ಲಿ ಕೊಟ್ಟಿದ್ದೀನಿ. 1 × ಇ ಪವರ್ 1 1. ಹಾಗಾದ್ರೆ ಇದೆಲ್ಲ 0 ಆದರೆ ನಮ್ಗೆ ಉಳಿಯೋದು ಬರೀ ಇ ಸ್ಕ್ವೇರ್ ಉಳಿಯುತ್ತದೆ ಅಂತ ಕಾಣುತ್ತೆ. 2 ಇ ಸ್ಕ್ವೇರ್ ಆಚೆ ಕಡೆ 2 ಇರೋದ್ರಿಂದ ಅವನು 2 ಇ ಸ್ಕ್ವೇರ್ ಅಂತ ಆನ್ಸರ್ ಮಾಡ್ತಾನೆ. ಎಸ್, ಇದು ಸ್ವಲ್ಪ ನೋಡೋಣ. ಎಸ್, ನೋಡೋದೇನಿಲ್ಲ, ನಾವು ಈ 2 ಬಿಟ್ಟಿದ್ದೀವಿ. ಆಗ ಇದು 2 × ಇ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 2 ಇ ಸ್ಕ್ವೇರ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 58. ಎಸ್, ದಿಸ್ ಇಸ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ನಾಲೆಡ್ಜ್. ಇಂಟಿಗ್ರೇಷನ್ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಎಲ್ಲರಿಗೂ ಗೊತ್ತಿದೆ. x/c = t ತಗೊಂಡ್ರೆ 1/c dx = dt ಬರುತ್ತೆ.
ಲಿಮಿಟ್ಸ್ ವಿಚಾರಕ್ಕೆ ಬಂದರೆ ನೋಡಿ, ಲಿಮಿಟ್ಸ್ ವಿಚಾರಕ್ಕೆ ಬಂದರೆ ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಸಿ ಇನ್ ಪ್ಲೇಸ್ ಆಫ್ ಎಕ್ಸ್, ಸಿ ಸಿ ಗೆಟ್ ಕ್ಯಾನ್ಸಲ್, ನಮಗೆ ಬಿ ಮಾತ್ರ ಉಳಿತಾರೆ. ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸಿ, ಸಿ ಸಿ ಗೆಟ್ ಕ್ಯಾನ್ಸಲ್, ನಮಗೆ ಎ ಉಳಿತಾರೆ. ಇದೇನಾಯಿತು ಎಫ್ ಆಫ್ ಟಿ, ಇದೇನಾಯಿತು ಡಿ ಟಿ ಆಯಿತು. ಆಗ್ಬೋದಾ? ನಮಗೆ ಈ ಆಪ್ಷನ್ ಇಲ್ವಲ್ಲ ಸರ್, ನಾವು ಮತ್ತೆ ಫಸ್ಟ್ ಪ್ರಾಪರ್ಟಿ ಮೊರೆ ಹೋಗೋಣ. ಅದೆಂಥದ್ದು ಫಸ್ಟ್ ಪ್ರಾಪರ್ಟಿ ಸರ್? ವಿ ಕ್ಯಾನ್ ಚೇಂಜ್ ಎನಿ ಆಲ್ಫಾಬೆಟ್ ಇನ್ ಪ್ಲೇಸ್ ಆಫ್ ಟಿ, ದ ಸೇಮ್ ಆಲ್ಫಾಬೆಟ್ಸ್ ವಿಲ್ ಕ್ಯಾರಿ ಇನ್ ಪ್ಲೇಸ್ ಆಫ್ ಡಿ ಟಿ. ಅದೇ ಮಾಡಿದ್ದೀವಿ ಇಲ್ಲಿ, ಅದನ್ನೇ ಫಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು. ಸೊ ಇದು ಸೆಕೆಂಡ್ ಆಪ್ಷನ್ ಇದೆ ನೋಡಿ. 1/c ಹೊರಟೋಗುತ್ತೆ ಇದರಲ್ಲಿ, ಮತ್ತೆ ಇಲ್ಲಿ 1/c ಹಾಕ್ಕೊಂಡ್ರೆ ನಿಮ್ಗೆ ಫಸ್ಟ್ ಆಪ್ಷನ್ ಬಂದ್ಬಿಡುತ್ತೆ. ಆಗ್ಬೋದಾ? ಅಲ್ಲಿಗೆ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 59. ಎಸ್ ಎಸ್, ದರ್ ಇಸ್ ಅ ಪ್ರಾಬ್ಲಮ್ ನಂಬರ್ 60 ಹಿಯರ್. ಇದು ಸ್ವಲ್ಪ ವರ್ಕಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ನಾನು 0 to 1 ಫಂಕ್ಷನ್ನು ಲಾಗ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 to ಇನ್ಫಿನಿಟಿ ಲಾಗ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಸ್ಪ್ಲಿಟ್ ಮಾಡ್ತೀನಿ. ಆ ವಿಚಾರನೇ ಇಲ್ಲಿ ಗೊತ್ತಾಗಲ್ಲ, ಆ ವಿಚಾರ ನಿಮಗೆ ಫ್ಲ್ಯಾಶ್ ಆಗಲ್ಲ. ಬಟ್ ಅವನು ಯಾವುದೋ ಮೆಟೀರಿಯಲಲ್ಲಿ ಆ ರೀತಿ ವರ್ಕೌಟ್ ಮಾಡಿ ಹಿಕ್ಕಿದ್ದಾನೆ. ಮತ್ತೇನು ಮಾಡ್ತಾರೆ ಸರ್, ಇಲ್ಲಿ ಯಾವುದೇ ಕಾರಣಕ್ಕೆ 0 to 1 ಲಾಗ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಮುಟ್ಟಲ್ಲ. ಇಲ್ಲೇನು ಮಾಡ್ತಾನೆ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/t ಅಂತ ಹಾಕ್ತಾನೆ. ಈ ಇಂಟಿಗ್ರಲ್ಗೆ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/t ಹಾಕಿದ ತಕ್ಷಣ ಇಲ್ಲಿ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1/t ಸ್ಕ್ವೇರ್ ರೆಡಿ ಆಗುತ್ತೆ. ಆಗ್ಬೋದಾ? ಲಿಮಿಟ್ಸನ್ನು ನಾವು ಚೇಂಜ್ ಮಾಡೋಕ್ಕೆ ಹೋದರೆ, ಲಿಮಿಟ್ಸನ್ನು ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ, ಡಿನಾಮಿನೇಟರ್ಗೆ ಹೋಗುತ್ತೆ ಇನ್ಫಿನಿಟಿ, ಟಿ ಮೇಲೆ ಬರುತ್ತೆ, ಆಗ ಟಿ ಇಸ್ ಈಕ್ವಲ್ಸ್ ಟು ಎನಿಥಿಂಗ್ ಬೈ ಇನ್ಫಿನಿಟಿ 0 ಅಲ್ವಾ? ಇಫ್ ಯು ಟೇಕ್ ಟಿ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 1, ಇಲ್ಲಿ 1 ಹಾಕ್ತೀವಿ, ಈ ಟಿ ಮೇಲೆ ಬರುತ್ತೆ, ಟಿ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೊ ನ್ಯೂ ಲಿಮಿಟ್ಸ್ ಆರ್ 1 ಹಾಕಿದಾಗ 1, ಇದು 0 ಆಯಿತು ಅಲ್ವಾ? ಲಾಗ್ ಆಫ್ ಇದನ್ನು ನಾವು 1/t ಅಂತ ತೆಗೆದುಕೊಂಡಿದ್ದೀವಿ. ಆಮೇಲೆ ಡಿ ಎಕ್ಸ್ ಏನಾಯಿತು, ಮೈನಸ್ 1/t ಸ್ಕ್ವೇರ್ ಆಯಿತು. ಆಮೇಲೆ ಹೋಲ್ ಥಿಂಗ್ ಡಿವೈಡೆಡ್ ಬೈ 1 ಪ್ಲಸ್ 1/t ಸ್ಕ್ವೇರ್, ಇದು ಕೂಡ ಎಕ್ಸ್ ಇಸ್ ಟಿ ತಗೊಂಡಿದ್ದೀವಿ. ಹಿಯರ್ ಆಫ್ಟರ್ ಸಿಂಪ್ಲಿಫಿಕೇಶನ್ ಈಸಿ ಇರುತ್ತೆ ಇನ್ನು ಮುಂದೆ. ಇದು ಲಾಗ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ. ಇನ್ನು ನೋಡಿ, ಟಿ ಸ್ಕ್ವೇರ್ ಇಸ್ ದ LCM ಇನ್ ದಿಸ್ ಸ್ಟೆಪ್. ಲಾಗ್ ಆಫ್ 1/t into minus 1/t square divided by t square plus 1 divided by t square is the LCM. So t square get cancelled. ಆಗ್ಬೋದಾ? ಆಮೇಲೆ ಇಲ್ಲಿ ನೋಡಿ, this is integral from 0 to 1 log, this is not minus 1, this is plus 1, log x divided by 1 plus x square. Yes, I will do one thing here. ಇಲ್ಲಿ ಈ ಲಾಗನ್ನು ಲಾಗ್ ಸ್ಪೆಲ್ಲಿಂಗ್ ಆದಮೇಲೆ ಇರೋ ಟರ್ಮನ್ನು ಇಂಟರ್ಚೇಂಜ್ ಮಾಡ್ಕೊಂಡು ಈ ಮೈನಸ್ ಪ್ಲಸ್ ಮಾಡಾಕ್ತೀನಿ. ಅಲ್ಲಿಗೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ಎಲ್ಲೋ ಐತಿ ಮೈನಸ್ಸು? ಆಫ್ಟರ್ ಲಾಗ್ ಸ್ಪೆಲ್ಲಿಂಗ್, ಇಫ್ ಯು ಹ್ಯಾವ್ ಎ ಫ್ರಾಕ್ಷನ್, ಇಫ್ ಯು ಇಂಟರ್ಚೇಂಜ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ವಿ ಗೆಟ್ ಬ್ಯಾಕ್ ಮೈನಸ್ ಇನ್ ಫ್ರಂಟ್ ಆಫ್ ಲಾಗ್ ಸ್ಪೆಲ್ಲಿಂಗ್. ಆ ಮೈನಸ್ಸು ಪ್ಲಸ್ ಆಯಿತು. ಆಮೇಲೆ ಇದು ಈಗ ಮತ್ತೆ ನಾನು ಏನು ಮಾಡ್ತೀನಿ, ಲಿಮಿಟ್ಸ್ ಇಂಟರ್ಚೇಂಜ್ ಮಾಡಿ ಮೈನಸ್ ಸೈನ್ ಬರೀತೀನಿ ಇಲ್ಲಿ. ಅಲ್ಲಿಗೆ ನೋಡಿ, ಇಲ್ಲಿ ಇಂಟಿಗ್ರಲ್ ಫ್ರಮ್ 0 to 1 dx ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 0 to 1. ನೋಡಿ 1 to 0 ಇದ್ದಿದ್ದಿಲ್ಲಿ, ಅಲ್ಲಿಗೆ ಬರೋಷ್ಟು 0 to 1 ಆಯಿತು. ಆಮೇಲೆ ಇದೇನಾಯಿತು, ಅಗೈನ್ ಐ ಆಮ್ ಗೋಯಿಂಗ್ ಟು ರೈಟ್ ಫಸ್ಟ್ ಪ್ರಾಪರ್ಟಿ ಇಯರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಎಂಥ ಫಸ್ಟ್ ಪ್ರಾಪರ್ಟಿ? ಇಫ್ ಯು ವಿಲ್ಲಿಂಗ್ ಟು ಟೇಕ್ x in place of t, we can take same x in place of dt. ಅದೆಲ್ಲ ಫಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ, ಅಲ್ಲ ಹಾಕಿದ್ದೀನಿ. ಅಲ್ಲಿಗೆ ಫಸ್ಟ್ ಇಂಟಿಗ್ರಲ್ಲು ಏನು ಮಾಡಿದ್ರೆ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದು ಈ ರೀಸನ್ಗೋಸ್ಕರ. ನಥಿಂಗ್ ಡಿಡ್ ಇನ್ ದ ಫಸ್ಟ್ ಇಂಟಿಗ್ರಲ್, ದಿಸ್ ಇಸ್ ಆಸ್ ಇಟ್ ಇಸ್ ಕಾಪಿ ಅಂಟಿಲ್ ದ ಎಂಡ್ ಆಫ್ ಪ್ರಾಬ್ಲಮ್. ಅದರ ಟರ್ಮ್ ಜೊತೆ ಕ್ಯಾನ್ಸಲ್ ಆಗುತ್ತೆ ಅಂತ ಒಂದೇ ಒಂದು ನಂಬಿಕೆಗೋಸ್ಕರ ನಾವು ಈ ರೀತಿ ಮಾಡಿದ್ವಿ. ಆಗ್ಬೋದಾ? ಎಸ್. In last classes, we have done integration of box x about some definite integral. So ನಾನು ಇಲ್ಲಿ ಸ್ಪ್ಲಿಟ್ ಮಾಡೋದು
ಸ್ವಲ್ಪ ಫಾಸ್ಟಾಗಿ ಏನಾದ್ರು ಹೇಳ್ಕೊಟ್ಟಿರ್ಬೋದು, ಅರ್ಥ ಆಗದೇ ಇರೋ ರೀತಿಯಲ್ಲಿ ಹೇಳ್ಕೊಡ್ಬೋದು. ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ, ಅದನ್ನು ನಿಧಾನಕ್ಕೆ ಹೆಂಗೆ ಸ್ಪ್ಲಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿ ಬಾಕ್ಸ್ ಎಕ್ಸ್ ಸ್ಕ್ವೇರ್ ಇಸ್ ದೇರ್ ಹಿಯರ್. ಹೌದಾ? ಪ್ಲೀಸ್ ಯು ಶುಡ್ split the limits between 0 to 3/2 such that limit in place of x will give the integer. ಕನ್ನಡದಲ್ಲಿ ಹೇಳ್ತಿದ್ದೀನಿ, ನಾವು ಇಲ್ಲಿ ಲಿಮಿಟ್ಸ್ ಬರೀಬೇಕು, ಎಲ್ಲಿ ಇಲ್ಲೂ ಬರೀಬೇಕು, ನೆಕ್ಸ್ಟ್ ಇಲ್ಲೂ ಬರೀಬೇಕು, ಅಂಟಿಲ್ ವಿ ಗೆಟ್ 3/2 ಬರೋ ಥರ ಬರೀಬೇಕು. ಈಗ ಇಲ್ಲಿ ಬರೋ ನಂಬರ್ಸ್ ಹೆಂಗೆ ತಗೋಬೇಕು ಸರ್? ದಟ್ ಈಸ್ ದ ಮೇನ್ ಕ್ವಶನ್ ಫ್ರಮ್ ಯುವರ್ ಸೈಡ್. ಇಂಥವು ನಾವು ಸುಮಾರು 4-5 ಪ್ರಾಬ್ಲಮ್ಸ್ ಮಾಡಿದ್ದೀವಿ. 4-5 ಪ್ರಾಬ್ಲಮ್ಸಲ್ಲೂ ಕೂಡ ನೀವು ಏನಾದ್ರು ಕಳಿಯೋದಕ್ಕೆ ಅನುಕೂಲ ಇಲ್ಲ ಅಂದರೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ? ಪ್ಲೀಸ್ ಎಲ್ಲರೂ ನೋಡಿ, ಐ ಆಮ್ ಫ್ರಮ್ 0 ಲೆವೆಲ್ ಫಾರ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನಿಮ್ಗೆ ಅರ್ಥ ಆಗಿರಬಹುದು, ಆಗಿರದೇ ಇರ್ಬೋದು. 2 ಆಪ್ಷನ್ಸ್ ಇದೆ. ಸರ್ ನನಗೆ ಏನು ಬಾಕ್ಸ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಾಗ್ತಾನೆ ಇಲ್ಲ ಸರ್ ಅನ್ನೋರು ಈಗ ಅಡ್ವಾಂಟೇಜ್ ತಗೊಳ್ಳಿ. ನಾನು LKG ಇಂದ ಬರ್ತಾ ಇದ್ದೀನಿ. ವಿ ಶುಡ್ ಫಿಲ್ ದ ಮಿಡಲ್ ಲಿಮಿಟ್ಸ್ ಆಸ್ ಇಂಟಿಜರ್ಸ್. ಹೌದಾ? ಇದು ಡೋಂಟ್ ಟೇಕ್ ಹೆವಿ ರಿಸ್ಕ್. ನಾನು ಈಸಿಯಾಗಿ ಹೇಳ್ಕೊಬಿಡ್ತೀನಿ, ಹೆಲ್ಪ್ ತೊಗೊಂಡ್ಬಿಡು. ಇಲ್ಲಿ ವಿಚ್ ಇಸ್ ದ ನೆಕ್ಸ್ಟ್ ಇಂಟಿಜರ್ ಆಫ್ಟರ್ 0? 1. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಹಾಕಿದಾಗ ಎಕ್ಸ್ 1 ಬರುತ್ತೆ. ಹಾಗಾದರೆ ಇಲ್ಲಿ 1 ಬರುತ್ತೆ. ವಾಟ್ ಈಸ್ ದ ನೆಕ್ಸ್ಟ್ ಇಂಟಿಜರ್? 2. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು √2 ಬಂದೇ ಬರುತ್ತೆ. ಮತ್ತು ಇಲ್ಲಿ ಇಂಟೀಜರ್ ಬರಬೇಕಂತ ಹೇಳಿದ್ರಲ್ಲ ಸರ್, ಅವಾಗೆ ಆ ನಂಬರ್ ತಗೊಂಡೋಗಿ ಎಕ್ಸ್ ಪ್ಲೇಸಲ್ಲಿ ಹಾಕಿದ್ರೆ ಇಂಟೀಜರ್ ಬರಬೇಕು ಅಂತ ಹೇಳಿದ್ದೀನಿ. ಹಾಗಾದರೆ ಇದು ಇಂಟೀಜರ್ ಅಲ್ವಲ್ಲ ಸರ್, ಬೇಕಿಲ್ಲ. ಇಲ್ಲಿ ನಾನು ಇದು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಂಟೀಜರ್ ಬರಬೇಕು. ಹೌದಾ ಸರ್? ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ನೆಕ್ಸ್ಟ್ 3 ತೆಗೆದುಕೋಬಾರ್ದಾ ಸರ್? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ತೆಗೆದುಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು √3 ಬರುತ್ತೆ. √3 ವ್ಯಾಲ್ಯೂ ಡಸ್ ನಾಟ್ ಲೈಸ್ ಬಿಟ್ವೀನ್ ಲೆಸ್ ದ್ಯಾನ್ 1.5, 1.7 ಸಮಥಿಂಗ್ ಬರುತ್ತೆ. ಸೊ ಇಲ್ಲಿ √3 ತೆಗೆದುಕೋಬಾರ್ದಾಗಾದ್ರೆ ಸರ್. ಒನ್ಸ್ ಅಗೈನ್ ಸರ್, ಡಸ್ 1 ಇಸ್ ಇಂಟಿಜರ್? ಎಸ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1, 1 ಇಲ್ಲಿ ಬಂದು. ಡಸ್ 2 ಇಸ್ ಇಂಟಿಜರ್? ಎಸ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಆದರೆ ಎಕ್ಸ್ ಈಕ್ವಲ್ ಟು 2 ಇಲ್ಲಿ ಬಂತು. ಇಲ್ಲಿ ಮತ್ತೆ ಇಂಟಿಜರ್ ಆಗಬೇಕು ಅಂತೇನಿಲ್ಲ ನಿಮಗೆ. ಎಸ್. ಈಗ ಇಲ್ಲಿ ಬಾಕ್ಸ್ ಎಕ್ಸ್ ಬರೀತಾ ಇದ್ದೀನಿ, ಇಲ್ಲಿ ಬಾಕ್ಸ್ ಎಕ್ಸ್ ಬರೀತಾ ಇದ್ದೀನಿ, ಇಲ್ಲಿ ಬಾಕ್ಸ್ ಎಕ್ಸ್ ಬರೀತಾ ಇದ್ದೀನಿ. ಈ ಟೈಪ್ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. 2 ಕಡೆ ನೋಡಿದೆ ನಾನೆಲ್ಲ ಎಕ್ಸಾಮಲ್ಲಿ, ಈ ಕ್ವಶನ್ ಪೇಪರಲ್ಲಿ. ಅದಕ್ಕೆ ನಾನು ಇಷ್ಟು ಡೆಪ್ತ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಾಕ್ಸ್ ಎಕ್ಸ್ ಬಿಟ್ವೀನ್ 0 and 1? ಐ ಥಿಂಕ್ ದಿಸ್ ಈಸ್ 1 ಅಲ್ವಾ? ಹೋಲ್ ಥಿಂಗ್ ಇಂಟು dx. ಆಮೇಲೆ ಓ ಸಾರಿ ದಿಸ್ ಇಸ್ 0. ಆಮೇಲೆ ಇಲ್ಲಿ ವಾಟ್ ಈಸ್ ದ ಲೀಸ್ಟ್ ಇಂಟಿಜರ್? 1 ಆಗುತ್ತೆ. 1 ಇಂಟು dx. ವಾಟ್ ಈಸ್ ದ ಬಾಕ್ಸ್ ಎಕ್ಸ್? ಎಕ್ಸ್ ಸ್ಕ್ವೇರ್ ಇರೋದು ಇಲ್ಲಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್. ಇಫ್ ಯು ಟೇಕ್ ಎಕ್ಸ್ ಸ್ಕ್ವೇರ್ ಇನ್ ಬಿಟ್ವೀನ್ √2 and 3/2 ವಿ ಶುಡ್ ಗೆಟ್ ಇಂಟೀಜರ್. ನಮಗೆ ಇದು ಇಂಟೀಜರ್ ಬರಬೇಕು ನೋಡಿ, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇರೋದು ನಮಗೆ. ಆ √2 ಲೋಯರ್ ವ್ಯಾಲ್ಯೂ ನಮ್ಗೆ ಇಂಟೀಜರ್ ಇಲ್ಲ. ಇದನ್ನು ಎತ್ಕೊಂಡಾಗಲ್ಲ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ರೇಂಜ್ ಏನು ಅನ್ಕೊಂಡಿದ್ರೆ ಇಂಟೀಜರ್ಸ್ ಆಚೆ ಬರಬೇಕಾದ್ರೆ ಇಂಟೀಜರ್ಸ್ ಬರಬೇಕು, ಯಾವುದೋ ಫ್ರಾಕ್ಷನ್ಸ್ ಬರೋಂಗಿಲ್ಲ ಇಲ್ಲಿ. ಇನ್ನು ಬಹುಶಃ ನನ್ನ ಹೆಲ್ಪ್ ಬೇಕಿಲ್ಲ. ದಿಸ್ ಇಸ್ ಈಕ್ವಲ್ ಟು 0, 1 to √2. ವಾಟ್ ಈಸ್ ದ 1 ಇಂಟಿಗ್ರೇಷನ್? ಎಕ್ಸ್ ಫ್ರಮ್ 1 to √2 ಪ್ಲಸ್ 2x ಫ್ರಮ್ √2 to 3/2 ಆಗ್ಬೋದಾ? ದಟ್ ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಪ್ಲಸ್ √2 -1 ಈ ಇಂಟಿಗ್ರಲ್ ಮಾತ್ರ. ಇಲ್ಲಿಗೆ ಬಂದರೆ ನೋಡಿ, ಅಪ್ಪರ್ ಲಿಮಿಟು 3/2 ಕ್ಯಾನ್ಸಲ್, 3 ಮಾತ್ರ. ಲೋಯರ್ ಲಿಮಿಟು 2√2 ಆಗುತ್ತೆ. ಅಲ್ಲಿಗೆ ಫೈನಲ್ ಆನ್ಸರ್ √2 -1 +3 -2 √2. ಇಲ್ಲಿ ನಂಬರ್ಸ್ ಎಲ್ಲ ಸಿಂಪ್ಲಿಫಿಕೇಶನ್ ಮಾಡೋದಾದರೆ ನಮಗೆ 3 -1 2 ಬಂತು. ಮತ್ತು ಇದು -√2 ಆಗುತ್ತೆ ನೋಡಿ. ಇಲ್ಲಿ √2 1 ಟೈಮ್, ಇಲ್ಲಿ √2 -2 ಟೈಮ್ಸ್. ಅಲ್ಲಿಗೆ 2 -√2 ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವರು ಇಷ್ಟೆಲ್ಲ ಮಾಡಿ ಈ ಸಿಂಪ್ಲಿಫಿಕೇಶನ್ ಹತ್ರ ಮುಗಿಸಾಕ್ತಾರೆ. ಹೆಂಗೆ ಬಂತು ಸರ್ -√2? ಇಲ್ಲಿ √2 ಎಷ್ಟು ಅನ್ಸಿದೆ? 1 ಟೈಮ್. ಇಲ್ಲಿ √2 -2 ಟೈಮ್ಸ್. 1 ಟೈಮ್ -2 ಟೈಮ್ಸ್ ಹೌ ಮಚ್? -1 ಟೈಮ್. ದಟ್ ಈಸ್ ದ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 61. ಎಸ್. Problem number 62. It is a problem in the form of 1/√e⁴ x - 1. We don't have any formula.
ಇದಕ್ಕೆ ಫಾರ್ಮುಲಾ ಇಲ್ಲ, ಎಕ್ಸ್ಪೋನೆನ್ಷಿಯಲ್ ರೂಟಿಂದ ತೆಗಿಬೇಕು ಹೊರಗಡೆಗೆ ಅಂದರೆ ಡೆಫಿನೆಟಾಗಿ ನೀವು ಆ ಇ ಪವರಲ್ಲಿ ಮೈನಸ್ ಕ್ರಿಯೇಟ್ ಮಾಡಲೇಬೇಕು. ದಟ್ ಈಸ್ ದ ಟೆಕ್ನಿಕ್ ಫಾರ್ ಆಲ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ನಾಟ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಏನು ಸರ್, ಇಲ್ಲಿ ಇ ಪವರ್ ಟು ಎಕ್ಸ್ ಇದ್ದು ಡಿನಾಮಿನೇಟರ್ ತಗೊಂಡ್ರೆ ಇ ಪವರ್ ಮೈನಸ್ ಟು ಎಕ್ಸ್ ಆಯಿತು. ಈಗ ವಾಟ್ಸ್ ಯುವರ್ ಐಡಿಯಾಸ್ ಆರ್ ಅಬೌಟ್ ದಿಸ್ ಪ್ರಾಬ್ಲಮ್? ಎಸ್, ಬರೀತಾ ಇದೆ ನೋಡ್ರಿ. ಇದು 1 ಮೈನಸ್ ಇ ಪವರ್ ಮೈನಸ್ ಟು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇ ಪವರ್ ಮೈನಸ್ ಟು ಎಕ್ಸ್ ಇಸ್ ದ ಇ ಪವರ್ ಮೈನಸ್ ಟು ಎಕ್ಸ್ ಇಸ್ ದ LCM ಇನ್ ಡಿನಾಮಿನೇಟರ್. ಆಮೇಲೆ ನಿಮಗೊಂದು ವಿಚಾರ ತಿಳಿಸಿರ್ತೇನೆ, ಈ ಟರ್ಮ್ಗೆ ರೂಟ್ ಆಗುತ್ತೆ ಇಲ್ವಾ? ಖಂಡಿತವಾಗ್ಲೂ ಆಗುತ್ತೆ ಸರ್. ಹಾಗಾದರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಎಲ್ಲಿಗೆ ಹೋಗಬೇಕು? ಮೇಲೆ ಹೋಗಬೇಕು. ಮೇಲೆಗೆ ಹೋಗುವಾಗ 2 ಎಲ್ಲೋಯ್ತು ಸರ್, ಅದನ್ನೇ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇದರದ್ದು ಪವರ್ ಆ್ಯಕ್ಚುಲ್ ಆಗಿ ಮೈನಸ್ ಟು ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 1/2 ಅಂತ ರೂಟ್ ಅಂದರೆ. ಈ ರೂಟ್ ಅಪ್ಲಿಕೇಶನ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ ಅಂದರೆ ಇದೇ ಮೀನಿಂಗ್, ಅದು ಮೇಲೆ ಹೊರಟೋಯ್ತು. ಇನ್ನು ಇದು 1 ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಮತ್ತು ಈ ಸ್ಕ್ವೇರ್ ಅಪ್ಲಿಕೇಬಲ್ ಆಗಿದ್ದಕ್ಕೆ ಪ್ಲಸ್ ಆಗುತ್ತೆ ಸರ್ ಅಂದರೆ ಮೂರ್ಖರು. ನನಗೆ ಏನಿಲ್ಲ ಅಂದರೆ ಮೋರ್ ದೆನ್ 2 ಟೈಮ್ಸ್ ಹೇಳ್ಕೊಟ್ಟಿದ್ದೀನಿ ವಿಚಾರ. ಪವರಲ್ಲಿರ್ತಕ್ಕಂಥ ಮೈನಸ್ಸು ಆ ಪವರಲ್ಲಿರೋ 2ಗೆ ಪ್ಲಸ್ ಮಾಡೋಕ್ಕೆ ಯೋಗ್ಯತೆ ಇರಲ್ಲ. ಈಗ ಲಿಮಿಟ್ಸ್ ಏನೋ ನನಗೆ ಗೊತ್ತಿಲ್ಲ. 62 ಎಸ್ ವಿ ಡೋಂಟ್ ಹ್ಯಾವ್ ಎನಿ ಲಿಮಿಟ್ಸ್. ಇ ಪವರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ. ಅಲ್ಲಿಗೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಮರ್ತಿರ್ತೀರ ನೀವು ಅಂತ ನಾನು ಎವ್ರಿಥಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಮೇಲೆ ನಂಬಿಕೆ ತುಂಬ ಆಗಿಬಿಟ್ಟು. ಎಸ್, ಈಗ ಇದು ಮೈನಸ್ ಡಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಸೈನ್ ಇನ್ವರ್ಸ್ ಟಿ. 1 ಸಮಥಿಂಗ್ ಬರೀಬಾರ್ದಿಲ್ಲಿ ಸರ್. ಇಲ್ಲಿ ಎ ಸ್ಕ್ವೇರ್ ಇದ್ದರೂ ಈ ಫಾರ್ಮುಲಲ್ಲಿ 1/a ಬರಲ್ಲ ನೋಡಿ ಸೈನ್ ಇನ್ವರ್ಸಲ್ಲಿ, ಅದು ನೆನ್ಪಿಟ್ಕೋಬೇಕು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಟಿ, we get the complete answer for the problem number 62. Problem number 63 here. I have written x plus 100 and x power 99 to get 2 like terms here, and the idea is to write 100 as 99 plus 1 is we have to take substitution t square. Why I am take x plus 99 as a t square? to cancel the square. ಆ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಆ ರೀತಿ ತೊಗೊಂಡೆ. ಆವಾಗ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2t ಇಂಟು ಡಿ ಟಿ. ಇದು ಡಿ ಎಕ್ಸ್ ಆಗಿರುತ್ತೆ. ಆ ಪ್ಲೇಸ್ಗೆ ನಾವು ಟಿ ಆಚೆ ಕಡೆನೇ 2 ಆಚೆ ಕಡೆಯಲ್ಲಿ ಟಿ ಹೊರಗಡೆ ಹೋಗುತ್ತೆ. ಇದು ಟಿ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 99 ಟಿ ಸ್ಕ್ವೇರ್? ಅದಕ್ಕೆ ಟಿ ಸ್ಕ್ವೇರ್ ಬರೆದಿದ್ದೀನಿ. ಇಂಟು ದಿಸ್ ಬಿಕಮ್ಸ್ ಟಿ. Now ನೋಡಿ, t get cancelled. 2 into tan inverse of t. Do you have any limits for 63? No, we don't have any limits for that. Is 2 tan inverse of t value ಬಂದು x plus 99 plus c. Along with the assignment problems you have practice problems also. ಇವೆಲ್ಲ ಮಾಡಿಕೊಂಡ್ರೆ ನಿಮಗೆ 300-400 ಪ್ರಾಬ್ಲಮ್ಸ್ ಆಗುತ್ತೆ ನಿಯರ್ಲಿ ಇಂಟಿಗ್ರೇಷನ್ಲಿ. We get 8 to 10 questions from the integration. Don't neglect this integration topic. The intention of my start to integration objective questions is to help for theory. ಆದರೆ ಥಿಯರಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಈಗ ಥಿಯರಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇರೋದನ್ನ ಥಿಯರಿಗೂ ಹೆಲ್ಪ್ ಆಗುತ್ತೆ, ಅಫ್ಕೋರ್ಸ್ ಇಲ್ಲ ಅಂದಿಲ್ಲ. 8 to 10 ಪ್ರಾಬ್ಲಮ್ಸ್ ಬರೀ ಇಂಟಿಗ್ರೇಷನ್ ಬರುತ್ತೆ, ಅದಕ್ಕೆ ಒಂದು ಕಡೆಯಿಂದ ಮಾಡ್ತಾ ಇದ್ದೀನಿ. ಡೋಂಟ್ ನೆಗ್ಲೆಕ್ಟ್ ದಿಸ್. ಆಗ್ಬೋದಾ? Yes, there are 2 problems here. Problem number 64 and 65. Yes, for 64th problem, they are given 4x plus 2 here. 4x plus 2. I have taken 2 as a common factor 2 here. ಯಾಕೆ? ಇದರ ಇಂಟಿಗ್ರೇಷನ್ ಇಲ್ಲಿದೆ, ಇದರ ಡಿಫ್ರೆನ್ಷಿಯೇಷನ್ ಅಲ್ಲಿದೆ. ಆಫ್ಟರ್ ಟೇಕಿಂಗ್ ಕಂಪ್ಲೀಟ್ ಸಬ್ಸ್ಟಿಟ್ಯೂಷನ್ 2x plus 1 is dx. ಇದೆಲ್ಲ dt ಆಗಿಬಿಡುತ್ತೆ. 0 to 1 ರೂಟ್ ಆಫ್ ಟಿ ಇಂಟು ಡಿ ಟಿ ಆಗುತ್ತೆ. ಇಫ್ ಯು ವಾಂಟ್ ಟು ಚೇಂಜ್ ದ ಲಿಮಿಟ್ಸ್ ಫಾರ್ ಟಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ದಟ್ ಇಸ್ ಈಕ್ವಲ್ಸ್ ಟು ಲಿಮಿಟ್ಸನ್ನು ಕೂಡ ಚೇಂಜ್ ಮಾಡಿಬಿಡೋಣ. ನಿಮಗೆ ಬೇಕಂದ್ರೆ ಥಿಯರಿಯಲ್ಲಿ ಲಿಮಿಟ್ಸ್ ಚೇಂಜ್ ಮಾಡೋ ಪ್ರೊಸೀಜರೇ ಕಳಿಸಿರೋದು ನಾನು. ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 plus 1 2 ಆಗುತ್ತೆ. ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ, ಆವಾಗ ಟಿ ಇಸ್ ಈಕ್ವಲ್ಸ್ ಟು ಕೂಡ 0 ಆಗುತ್ತೆ. ಆಗ್ಬೋದಾ? ವಿ ಡೋಂಟ್ ಹ್ಯಾವ್ ಎನಿ ಡೈರೆಕ್ಟ್ ಇಂಟಿಗ್ರೇಷನ್ ಫಾರ್ ರೂಟ್ ಟಿ. ಅದನ್ನು ನಾವು ಮತ್ತೆ 2 into 2/3 into t to the power of 3/2 ಸಮಥಿಂಗ್ ಅದೆಲ್ಲ ಯೂಸ್ ಮಾಡ್ಕೋಬೇಕಾಗುತ್ತೆ. ಆ ಶ್ರಮಕ್ಕೆ ಎಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಲಿಮಿಟ್ 1 ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಇಲ್ಲೇನಾಗುತ್ತೆ, ನಾವು ಇಂಟಿಗ್ರೇಷನ್ ಮಾಡಿಬಿಡೋಣ.
and retain the limits of x as it is, because in place of x we can substitute 0 and 1. Simplification of 0 and 1 are dead easy. ಆಗ್ಬೋದಾ? ಅಲ್ಲಿಗೆ ಇದೇನಾಗುತ್ತೆ ನೋಡಿ, ಇಲ್ಲಿ 2 into 2 by 3 into t to the power of 3 by 2 ಲಿಮಿಟ್ಸ್ ಫ್ರಮ್ 0 to 1. ಆಮೇಲೆ 4 by 3 into ಪ್ಲೀಸ್ ಇಲ್ಲಿ ನೋಡ್ಕೋಬೇಕು ಎಲ್ರು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ t? x square plus x whole to the power of ನೋಡಿ 3 by 2. ಯಾಕೆ ನಾನು x ವ್ಯಾಲ್ಯೂಸ್ ಅನ್ನ t ವ್ಯಾಲ್ಯೂನ ವಾಪಸ್ ಕೊಟ್ಟೆ? ವೈ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ t ವ್ಯಾಲ್ಯೂ ಹಿಯರ್? ನಾನು ಲಿಮಿಟ್ಸ್ ಬದಲಾವಣೆ ಮಾಡ್ಕೊಂಡಿಲ್ಲ. ಆಗಲೇ ಮಾಡ್ಕೊಂಡ್ರಲ್ಲ ಮಾಸ್ಟ್ರೆ, 2 ಬಂದರೆ ನಿಮಗೇನಂತೆ, ಈ ರೂಟ್ ಟರ್ಮ್ಸ್ ರೇಷಿಯೋ ಟರ್ಮ್ಸ್ ಹತ್ರ 2 ವ್ಯಾಲ್ಯೂಸು 3 ವ್ಯಾಲ್ಯೂಸು ಕೊಡೋದು ಡಿಫಿಕಲ್ಟ್, 1 0 ಕೊಡೋದು ಈಸಿ. ಹಾಗಾದರೆ ಫಾರ್ ದಿಸ್ ಪ್ರಾಬ್ಲಮ್ ನಂಬರ್ 64 ಅಲ್ಲಿದ್ದೇವೆ. ಆನ್ಸರ್ ಎಷ್ಟು ಬರುತ್ತೆ ನಾವು ನೋಡ್ಬಿಡೋಣ. 4 by 3 ಆಚೆ ಕಡೆ ಇರಲಿ. ಇಫ್ ಯು ಟೇಕ್ ಅಪ್ಪರ್ ಲಿಮಿಟ್ 1 + 1 2 ಪವರ್ 3 by 2 ಮೈನಸ್ ಇದೆಲ್ಲ 0 ಬರುತ್ತೆ. ಹೌದಾ? ಇದು 4 by 3 into 2 root 2 ಬರುತ್ತೆ. ಅಲ್ಲಿಗೆ 8 root 2 by 3 ಬಂದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ, ಇಲ್ಲ ಅಂದರೆ ಹೋಗಿದೆ ಅಂತ ನೋಡ್ಕೊಳ್ಳಿ. 64ಗೆ ಆನ್ಸರ್ ಎಲ್ಲಾದರೂ ಇದೆಯಾ ಆಪ್ಷನ್ಸಲ್ಲಿ ಅನ್ನೋದು ನೀವು ಗಮನ ಹರಿಸ್ರಿ. ಇಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಮಗೂ x² + x + 1 = t ಇರೋದು. ಅಲ್ಲಿಗೆ ನಾವು ಇಲ್ಲೂ ಕೂಡ ಏನು ಮಾಡಬೇಕು, ಇದು 1 ಮಾಡಬೇಕು. ಆವಾಗ ಇದಿಷ್ಟು ಬರೋದಿಲ್ಲ ನಮಗೆ, 1 ಕೂಡ ಸೇರಿಸ್ಕೋಬೇಕು. ಆವಾಗ 1 + 1 + ಅಲ್ಲಿಗೆ 3 to the power of 3 by 2 ಬರುತ್ತೆ. ಲೋಯರ್ ಲಿಮಿಟ್ ಬಂದು ನಮಗೆ 1 ಬರುತ್ತೆ. ಹೌದಾ? ಆಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಆನ್ಸರೇ ಬೇರೆ ಬರ್ತದೆ. ಇಲ್ಲೇ ನೋಡಿ ಹೇಳ್ಕೊಡ್ತಾ ಇದ್ದೀನಿ, ಅದು ಆಪ್ಷನ್ಸ್ ಬಂದುಕೊಂಡು ನೀವೇ ಮಾಡ್ಕೊಳ್ಳಿ. 4 by 3 ಇದು 3 root 3 - 1 ಬರುತ್ತೆ. ಯಾವ ಆಪ್ಷನ್ಲಿದೆಯೋ ನೋಡ್ಬಿಡೋಣ. 3 root 3 -1 ನೋಡಿ, 3 root 3 - 1 ಕೊಟ್ಟಿಲ್ಲ ಅವನು. 3 to the power of 3 by 2 - 1 ಇಲ್ಲಿಗೆ ಬಿಟ್ಟಿದ್ದಾರೆ. ಎಸ್, ವಿ ಹ್ಯಾವ್ ಆಪ್ಷನ್. ಯಾವುದು ಇದೆ ಅದು ಯಾವುದು ಅಂತ ಥರ್ಡ್ ಆಪ್ಷನ್ ಆಗುತ್ತಂತ ಕಾಣುತ್ತೆ. ಆಪ್ಷನ್ ನಂಬರ್ 1 ಅಥವಾ ಆಪ್ಷನ್ ನಂಬರ್ 3 ಅನ್ನೋದು 4 by 3 ಎಸ್ 4 by 3 ಇರ್ತಕ್ಕಂಥದ್ದು. ಎಸ್, ಇಟ್ ಇಸ್ ಆಪ್ಷನ್ 1 ಆಗುತ್ತೆ. ಆಪ್ಷನ್ 3 ಆಗಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಎಸ್, ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 64. ನೆಕ್ಸ್ಟ್ 65 ಬರೋದಾದರೆ f of x is even function ಅಂತ ಕೊಟ್ಟ. ಇಫ್ ಯು ರೀಪ್ಲೇಸ್ x by -x we get plus f of x. ದಟ್ ಇಸ್ ದ ಮೀನಿಂಗ್ ಆಫ್ ಈವನ್ ಫಂಕ್ಷನ್. ಈಗ ನಾವು ಅದು 65ಗೆ ಹೆಂಗೆ ಸರ್ ಅಪ್ಲೈ ಮಾಡ್ತೀವಿ ಅಂತಂದರೆ ನೋಡಿ, ಇಂಟಿಗ್ರಲ್ ಫ್ರಮ್ -π to +π ಎಫ್ ಆಫ್, ನಾನು 5th ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ, ಮತ್ತೆ 8th ಪ್ರಾಪರ್ಟಿಗೆ ಬರ್ತೀನಿ. ಆಗ ಸಮ್ ಆಫ್ ದಿ ಲಿಮಿಟ್ಸ್ ಇಸ್ 0 - x. ಇಲ್ಲಷ್ಟೇ ಸೈನ್ ಆಫ್ 0 - x ಆಗುತ್ತೆ. ಕರೆಕ್ಟಾ? ಅಲ್ಲಿಗೆ ದಟ್ ಇಸ್ = 65th ಪ್ರಾಬ್ಲಮಲ್ಲಿ 65th ಇರ್ತಕ್ಕಂಥದ್ದು ನಮಗೆ ಎಫ್ ಆಫ್ ಎಕ್ಸ್ ಇಂಟು ಸೈನ್ nx ಇರೋದು. ಇಲ್ಲಿ ಸೈನ್ nx ಇಲ್ಲಿ ವಾಟ್ ಎವರ್ ಮೇ ಬಿ ಇಟ್. ಎಫ್ ಆಫ್ -x ಇಲ್ಲಿ ಮೈನಸ್ ಸೈನ್ ಆಫ್ nx ಆಗುತ್ತೆ. ದಟ್ ಇಸ್ ಈಕ್ವಲ್ ಟು ಇದು -π to ಎಫ್ ಆಫ್ ಎಕ್ಸ್ ಮೈನಸ್ ಒಟ್ಟು ಕಾಮನ್ ಬಂತು ನೋಡಿ, ಸೈನ್ ಆಫ್ nx. ದಿಸ್ ಮೈನಸ್ ಕಾಮನ್ ಬಂತು ಅಂದರೆ ಅಲ್ಲಿಗೆ ನಮಗೆ ಆಡ್ ಫಂಕ್ಷನ್ ಆಯಿತು. ವಿ ಕ್ಯಾನ್ ರೈಟ್ ದ ಆನ್ಸರ್ ಈಸಿಲಿ 0. ಅಲ್ಲಿಗೆ ಈ ಅನ್ಲೆಸ್ ಗಿವನ್ ದಿಸ್ ಡೇಟಾ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡ್ತಾ ಇತ್ತು, ಆಗ ಈವನ್ ಫಂಕ್ಷನ್ ಆಗಿಬಿಡ್ತಾ ಇತ್ತು, ನಮ್ಗೆ ಆನ್ಸರ್ ಸಿಗ್ತಾ ಇರಲಿಲ್ಲ. ಈಗ ಮೈನಸ್ ಎಫ್ ಆಫ್ ಎಕ್ಸ್ ಬರ್ಕೋಬಹುದು ಈವನ್ ಫಂಕ್ಷನ್ ಅಂತ ಅವನೇ ಕೊಟ್ಟಿದ್ದಕ್ಕೆ. ಈ ಮೈನಸ್ ಹೊಟ್ಟೋಯ್ತು, ಈ ಮೈನಸ್ ಇಲ್ಲಿ ಕಾಮನ್ ಬಂತು. ಈ ಮೈನಸ್ ಕಾಮನ್ ಬಂದಿದ್ದಕ್ಕೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಆಡ್ ಫಂಕ್ಷನ್ ಅಂತ ಬರೋದು, ಆನ್ಸರ್ 0 ಬರ್ದಿರೋದು. ಇಲ್ಲಿಂದ ಇಲ್ಲಿಗೆ 8th ಪ್ರಾಪರ್ಟಿ, ಇಲ್ಲಿಂದ ಇಲ್ಲಿಗೆ 5th ಪ್ರಾಪರ್ಟಿ, ಅಲ್ಲಿಗೆ 5th ಕಾಂಬಿನೇಷನ್ ಆಫ್ 5th and 8th ಪ್ರಾಪರ್ಟಿ ವಿಲ್ ಗಿವ್ಸ್ ದ ಆನ್ಸರ್ 0 ಫಾರ್ ದ ಪ್ರಾಬ್ಲಮ್ ನಂಬರ್ 65. Yes, we have 3 more problems here, 4 problems. See, 66th, it is a familiar problem. 0 to π by 2 sin cube by cos cube plus ಈ ರೀತಿ ಏನೇ ನಮಗೆ ಪ್ರಾಬ್ಲಮ್ಸ್ ಕಾಣಲಿ ಇನ್ ದ ಕಾಂಬಿನೇಷನ್ ಆಫ್ ಟ್ಯಾನ್ ಅಂಡ್ ಕಾಟ್, ಪವರ್ ರೂಟಲ್ಲಿ ಇರಲಿ, ಫ್ರ್ಯಾಕ್ಷನ್ ಇರಲಿ, π/4. ನೋಡಿ ಇಲ್ಲಿ ಥರ್ಡ್ ಪ್ರಾಪರ್ಟಿ ಲಿಮಿಟ್ ಅಪ್ಲೈ ಮಾಡಿದ್ದೇನೆ. ನೋಡಿ ಇಲ್ಲಿ 1 ಹೆಂಗೆ ಬಂತು ಸರ್ 67th ಪ್ರಾಬ್ಲಮ್ಗೆ ಮಿಡಲ್ ಲಿಮಿಟ್ ಅಂದರೆ ಮಾಡಿ ಒಳಗಡೆ ಇರ್ತಕ್ಕಂಥ 1 - x ಅನ್ನು 0ಗೆ ಈಕ್ವೇಟ್ ಮಾಡ್ತೀವಿ. ಆ ಥರ 0ಗೆ ಈಕ್ವೇಟ್ ಮಾಡಿದಾಗ ನಮಗೆ 1 - x = 0 ಬರುತ್ತೆ, x = 1. ಆಮೇಲೆ ಮಾಡಿ ತೆಗೆದುಬಿಟ್ಟು ಬರ್ತಿದ್ದೆಲ್ಲ ಪಾಸಿಟಿವ್ ಇರಲ್ಲ, ಇಲ್ಲಿ ಪಾಸಿಟಿವ್ ಇರೋ ಅದನ್ನು ಹೇಳ್ಕೊಡಕ್ಕೆ ಕೊಟ್ಟಿದ್ದೇನೆ ನೋಡಿ. ಎಲ್ಲಾದರೂ ಈ ಮಧ್ಯದಲ್ಲಿ ಒಂದು ನಂಬರ್ನ ಪಿಕ್ ಮಾಡಿ, ಆಗ್ಬೋದಾ?
ಮಾಡಿದಾಗ ನಮಗೆ ಹಾಫ್ ಅಂತ ಇಟ್ಕೊಳ್ಳೋಣ. ಹಾಫ್ ಅಂತ ಇಟ್ಕೊಂಡ್ರೆ ಅದೇನಾಗುತ್ತೆ, ಹಾಫ್ 1 ಮೈನಸ್ ಹಾಫ್ ಪ್ಲಸ್ ಬರುತ್ತೆ. ಮತ್ತೆ ಇಲ್ಲಿಗೆ ಬರೋಣ. ಶೆಲ್ ವಿ ಟೇಕ್ 1.5 ಇನ್ ಪ್ಲೇಸ್ ಆಫ್ ಎಕ್ಸ್ ತಗೋಬೋದು. ಆವಾಗಿದು ಖಂಡಿತವಾಗ್ಲೂ ಮೈನಸ್ ಆಗುತ್ತೆ. ಯಾವ ಪ್ಲೇಸಲ್ಲಿ ತೊಗೊಂಡಿದ್ದು? ಎಕ್ಸ್ ಪ್ಲೇಸಲ್ಲಿ 1ಗಿಂತ ಜಾಸ್ತಿ ಇರೋ ನಂಬರ್ ತೊಗೊಂಡ್ರೆ ನೆಗೆಟಿವ್ ಬರುತ್ತೆ, ಅದಕ್ಕೆ ಅದು ಮೈನಸ್ ಹಾಕ್ಕೊಂಡೆ. ಇನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ನೀವೇ. ಆಮೇಲೆ 68ಗೆ ಬಂದರೆ ಫೋರ್ತ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ 68ಗೆ ಸೈನ್ ಕ್ಯೂಬ್ ಕಾಸ್ ಕ್ಯೂಬ್ ಇರೋದು ಕಾಸ್ ಕ್ಯೂಬ್ ಸೈನ್ ಕ್ಯೂಬ್ಗೆ ಆಗುತ್ತೆ. ಇದು I1 ಆಗುತ್ತೆ, ಇದು I2 ಆಗುತ್ತೆ. ಅಂದರೆ ಅಡಿಷನ್ ಈಕ್ವೇಷನ್ 1 ಈಕ್ವೇಷನ್ 2 ಆಗುತ್ತೆ. ಫೋರ್ತ್ ಪ್ರಾಪರ್ಟಿ ಅಪ್ಲೈ ಮಾಡಿದ ಮೇಲೆ ಡಿನಾಮಿನೇಟರ್ ನಥಿಂಗ್ ವಿಲ್ ಬಿ ಚೇಂಜ್. ಸೈನ್ ಕಾಸ್ ಇರೋದು ಕಾಸ್ ಸೈನ್ ಆಗುತ್ತೆ, ಕಾಸ್ ಸೈನ್ ಮತ್ತು ಸೈನ್ ಕಾಸ್ ಬರ್ಕೋಬಹುದು. ಆಫ್ಟರ್ ಆ್ಯಡಿಂಗ್ ದಿಸ್ ಟು ವಿ ಗೆಟ್ 2i is equal to 0 because sin minus sin cube cancel, cos cube plus cos cube cancel, we get 0. 0 is the answer for the problem number 68 here. Come to 69. 0 to pi we have 0 to pi ಬರ್ತಿಲ್ವಲ್ಲ ಸರ್, ಹೇಳ್ತೀನಿ ಎಲ್ಲೋಯ್ತು ಅಂತ. 0 to pi we have 2 quadrants. 0 to pi by 2 first quadrant, pi by 2 to pi is the second quadrant. ಆಗ್ಬೋದಾ? 0 to pi by 2 ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್, ಅದಕ್ಕೆ ಈ ಮಾಡಲ್ ಇರ್ತಕ್ಕಂಥ ಕಾಸ್ ಪಾಸಿಟಿವ್ ಆಯ್ತು. ಸೆಕೆಂಡ್ ಕ್ವಾಡ್ರೆಂಟ್ಗೆ ಬಂದರೆ ಪೈ ಬೈ 2 ಇಂದ ಪೈಗೆ ಬಂದರೆ ಮಾಡ್ ಕಾಸ್ ಅಂತಿರೋದು ನೆಗೆಟಿವ್ ಆಗುತ್ತೆ. ಹಾಗಿದು ಕ್ಯಾನ್ಸಲ್ 0 ಆಗೋಯ್ತು. ಇದನ್ನು ಇಂಟಿಗ್ರೇಟ್ ಮಾಡಿಕೊಟ್ರೆ ಸಾಕು ನೀವು. ಆಗ್ಬೋದಾ? ಆ್ಯಂಡ್ 69th ಪ್ರಾಬ್ಲಮ್ ಈಗ ಕಂಪ್ಲೀಟ್ ಮಾಡಿದ್ದು 69th ಪ್ರಾಬ್ಲಮೇ. ಅಲ್ಲಿಗೆ ನಮಗೆ ಎಕ್ಸಾಕ್ಟ್ 1 hour ಆಗುತ್ತೆ. ಈ ಕ್ಯಾಮ್ರಲ್ಲಿ ದಯವಿಟ್ಟು ಒಂದು ಕೆಲಸ ಆಗ್ತಾ ಇದೆ, ಟೈಮರ್ ಪ್ರಾಬ್ಲಮಿಂದ ಏನೋ 2 ವೀಡಿಯೋಸ್ ಕಟ್ ಆಗಿಬಿಡ್ತಾ ಇದೆ. ದಯವಿಟ್ಟು ನಾನು 2 ವೀಡಿಯೋಸ್ ಆಗಿ ಏನಾದ್ರು ಕಟ್ ಆಗಿದ್ದರೆ ಈಗ 2 ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. 2 ನೋಡಿ ಅಪ್ಡೇಟ್ ಮಾಡ್ಕೋಬೇಕು ನೀವು. ಪ್ಲೀಸ್ ಯು ಹ್ಯಾವ್ ಎ ಸಮ್ ಟೈಮ್, ಟೇಕ್ ಇಟ್ ಆಸ್ ಎ ಬೆನಿಫಿಟ್. ನಾ ಎಲ್ಲರೂ ಹೇಳೋ ಸೋದಿ ಮ್ಯಾಕ್ಸ್ ಸರ್ ಹೇಳ್ತಾ ಇಲ್ಲ, ನೀವು ಈ ಅವನು ಪೋಸ್ಟ್ಪೋನ್ ಮಾಡಿರ್ತಕ್ಕಂಥ ಅದನ್ನು ಉಪಯೋಗ ಮಾಡಿಕೊಂಡು CETಗೆ ಬೆನಿಫಿಟ್ ಮಾಡ್ಕೊಳ್ಳಿ, ನಾಟ್ ಫಾರ್ ಥಿಯರಿ ಅನೌನ್ಸ್ಮೆಂಟ್ ಮಾಡಿದಾಗ ನಾವು CET ನಿಲ್ಲಿಸ್ಬಿಟ್ಟು ಕಂಪ್ಲೀಟ್ ಥಿಯರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ನೋಟ್ಸ್ ಮಾಡೋಕ್ಕೆ ಈಗ ಒಳ್ಳೆ ಅವಕಾಶ ಸಿಕ್ಕಿದೆ. ಮ್ಯಾಕ್ಸು ಇಷ್ಟು ದಿವಸ ಟೈಮೇ ಇಲ್ಲ ಅಂತ ಒದ್ದಾಡ್ತಾ ಇದೆ, ಎಕ್ಸಾಮ್ಸ್ ಹತ್ರ ಬಂತು ಒದ್ದಾಡ್ತಾ ಇದ್ವು. ಈಗ ನೋಟ್ಸ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಕ್ವೆಶನ್ ಪೇಪರ್ಗಳಲ್ಲಿ ಎಂಥ ಪ್ರಾಬ್ಲಮ್ಸ್ ಬಂದಿದೆಯೋ 2 months ವರ್ಕೌಟ್ ಮಾಡಿದ್ದೀರಾ ಕ್ಲಾಸ್ ರೂಮಲ್ಲಿ ಕ್ವೆಶನ್ ಪೇಪರ್ಸ್. ಆನ್ ದಿ ಬೇಸಿಸ್ ಆಫ್ ಕ್ವೆಶನ್ಸ್ ವಿಚ್ ಆರ್ ಅಪಿಯರ್ ಇನ್ ದ ಕ್ವೆಶನ್ ಪೇಪರ್, ಅವು ನೋಟ್ಸಲ್ಲಿ ಕಾಣಿಸಿದಾಗ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ನೋಟ್ಸ್ಗಳು ಕಂಪ್ಲೀಟ್ ಮಾಡಿ. ದಿಸ್ ಈಸ್ ದ ರೈಟ್ ಟೈಮ್ ಟು ಯೂಸ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಫ್ ದೇ ಆರ್ ಸಪೋಸ್ ಟು ರನ್ ದ ಎಕ್ಸಾಮಿನೇಷನ್. ಮಾಡೇ ಮಾಡ್ತಾರೆ. ಪಬ್ಲಿಕ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಗ್ಬೋದಾ? ಎಸ್.